ಇದ್ದ ಮನೆ ಪೊಲೀಸ್ ಠಾಣೆಗೆ ಬರುವುದಿಲ್ಲ. ಡಿಎಸ್ಪಿ ರವಿನಾಯಕ್. ಗೋಕಾಕ್ದ ಗ್ರಾಮೀಣ ಪೊಲೀಸ್ ಠಾಣೆ ಆವರಣದಲ್ಲಿ ಡಿಎಸ್ಪಿ ರವಿನಾಯಕ್ ಅವರ ನೇತೃತ್ವದಲ್ಲಿ ಗೋಕಾಕ್ ಕಾನೂನು ಸೇವಾ ಸಮಿತಿ, ಗೋಕಾಕ್ ನ್ಯಾಯವಾದಿಗಳ ಸಂಘ ಸಂಯುಕ್ತಾಶ್ರಯದಲ್ಲಿ ಹಿರಿಯ ನಾಗರಿಕರ ದಿನಾಚರಣೆ ಪ್ರಯುಕ್ತ ಕಾನೂನು ಸಾಕ್ಷರತಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಗೋಕಾಕ್ ನ್ಯಾಯಾಲಯದ ನ್ಯಾಯಾಧೀಶರು, ನ್ಯಾಯವಾದಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ಗೋಕಾಕ್ ಡಿಎಸ್ಪಿ ರವಿ ನಾಯಕ್ ಅವರು ಶಿಬಿರವನ್ನು ಉದ್ದೇಶಿಸಿ, ಇವತ್ತಿನ ಮಕ್ಕಳಿಗೆ ಮನೆಯಲ್ಲಿ ಸಂಸ್ಕಾರ ಕೊಡುವುದು ಹಿರಿಯರ ಆದ್ಯ ಕರ್ತವ್ಯ. ಸಂಸ್ಕಾರ ಇದ್ದ ಕುಟುಂಬ ಯಾವತ್ತೂ ಪೊಲೀಸ್ ಠಾಣೆಗೆ ಬರುವುದಿಲ್ಲ. ಅದು ಅನ್ಯೋನ್ಯವಾಗಿ ಜೀವನ ಸಾಗಿಸುತ್ತದೆ. ಇವತ್ತಿನ ಯುಗದಲ್ಲಿ ಕ್ಷಣ ಕ್ಷಣಕ್ಕೂ ಕಾನೂನು ಬಾಹಿರ ಚಟುವಟಿಕೆಗಳು, ಅಪರಾಧಗಳಲ್ಲಿ ಸಂಸ್ಕಾರ ಇಲ್ಲದ ಹಿರಿಯರ ಮಾತು ಕೇಳದ ಯುವಕರು ಹೆಚ್ಚಾಗಿದ್ದಾರೆ. ಅದನ್ನು ತಡೆಯುವ ಶಕ್ತಿ ಹಿರಿಯರಿಗಿದೆ. ತಮಗೆ ಅನ್ಯಾಯವಾದಲ್ಲಿ ಪೊಲೀಸ್ ಇಲಾಖೆ ತಮ್ಮ ಜೊತೆ ಸದಾ ಇರುತ್ತದೆ ಎಂದರು. ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಉಮೇಶ್ ಅತ್ನೂರೆ ಅವರು ಹಿರಿಯ ನಾಗರಿಕರಿಗೆ ಕಾನೂನಿನಲ್ಲಿ ಹಕ್ಕುಗಳಿವೆ. ತಮ್ಮ ಮಕ್ಕಳು ತಮ್ಮನ್ನ ಸರಿಯಾಗಿ ನೋಡಿಕೊಳ್ಳದಿದ್ದರೆ ನ್ಯಾಯಾಲಯಕ್ಕೆ ಅರ್ಜಿ ನೀಡಿದ್ದಲ್ಲಿ ನ್ಯಾಯ ಕೊಡಿಸುವ ಭರವಸೆ ನೀಡಿದರು. ಇನ್ನು ಮನೆಯಲ್ಲಿ ಮಕ್ಕಳ ಹುಟ್ಟು ಹಬ್ಬದಂತೆ ಮಕ್ಕಳು ತಮ್ಮ ಹಿರಿಯರ ಹುಟ್ಟುಹಬ್ಬವನ್ನು ಮನೆಯಲ್ಲಿ ಆಚರಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪ್ಯಾನಲ್ ನ್ಯಾಯವಾದಿ ಎಚ್ಎಲ್ ಅಡಿನ್ ಅವರು ಹಿರಿಯ ನಾಗರಿಕರ ರಕ್ಷಣೆ ಕಾಯ್ದೆಗಳ ಮಾಹಿತಿಯನ್ನು ನೀಡಿದರು. ಪೊಲೀಸ್ ಸ್ಟೇಷನ್ದಾಗ ಕೋರ್ಟ್ನಾಗ ಕೇಳುವಂಥ ಮುಂದಿನ ದಿನಮಾನ ಬರ್ತೈತಿ. ಆ ಒಂದು ಉದ್ದೇಶ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಸಂಬಂಧ ಇವತ್ತಿನ ದಿವಸ ನಾವು ಸಮಾಜವನ್ನು ಸುಸಂಬದ್ಧವಾಗಿ ಮತ್ತು ಎಲ್ಲ ಸಾಂಘಿಕವಾಗಿ ಒಳ್ಳೆಯತನವನ್ನು ರೂಢಿಸಿಕೊಂಡು ಹಿರಿಯರು ಕಿರಿಯರಿಗೆ ಬುದ್ಧಿವಾದಗಳನ್ನು ಹೇಳುವ ಮಟ್ಟಕ್ಕೆ ಸಮಾಜ ಸುಧಾರಣೆ ಆಗಬೇಕಾಗಿದೆ. ಇದು ಯಾರಿಂದ ಸುಧಾರಣೆ ಆಗಬೇಕು? ಕೇವಲ ಪೊಲೀಸರಿಂದ ಸುಧಾರಣೆ ಆಗಲ್ಲ, ಕೇವಲ ವಕೀಲರಿಂದ ಸುಧಾರಣೆ ಆಗಲ್ಲ. ನ್ಯಾಯಾಧೀಶರು ಇವರೆಲ್ಲರಿಗಿಂತಲೂ ಮುಖ್ಯವಾಗಿ ಆಯಾ ಕುಟುಂಬದ ಮುಖ್ಯಸ್ಥರು, ಆ ಊರಿನ ಹಿರಿಯರು, ಆ ಊರಿನ ಸಮಾಜದ ಮುಖಂಡರು, ಅವ್ರು ಯಾರು ಇರ್ತಾರಲ್ಲ ಅಂಥವರಿಂದ ಸಮಾಜವನ್ನು ಸುಧಾರಣೆ ಮಾಡಬೇಕಾಗ್ತದೆ. ಎಲ್ಲರೂ ಒಳ್ಳೆಯದೈತಂದ್ರೆ ನಮಗೆ ಪೊಲೀಸ್ ಯಾಕೆ ಬೇಕು, ಕೋರ್ಟ್ ಯಾಕೆ ಬೇಕು, ವಕೀಲರು ಯಾಕೆ ಬೇಕು, ವಕೀಲರಿಗೆ ಯಾಕೆ ಫೀ ಕೊಡಬೇಕು, ಇಂಥವೆಲ್ಲವನ್ನು ನಾವು ತೊಡೆದು ಹಾಕಬೇಕಾಗಿತ್ತಂದ್ರೆ ಊರಿಗೆ ಏನಾಗಬೇಕು, ಒಬ್ಬರು ಗುರು ಇರಬೇಕು, ಮನೆಗೆ ಒಬ್ಬರು ಹಿರಿಯರು ಇರಬೇಕು. ಅಂಥ ಒಂದು ಹಿರಿಯರ ಸ್ಥಾನದಲ್ಲಿ ಇರ್ತಕ್ಕಂಥ ತಾವುಗಳೆಲ್ಲರೂ ತಮಗೆ ಕಾನೂನಿನ ಚೌಕಟ್ಟಿನಲ್ಲಿ ಒಳ್ಳೊಳ್ಳೆ ಕಾನೂನು ತಮಗೆ ಅವಕಾಶವನ್ನು ಕೊಟ್ಟಿದೆ. ನಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಪೋಷಿಸಬೇಕು ಅಂತಕ್ಕಂಥ ನೀತಿ ನಿಯಮಾವಳಿಗಳ ಪ್ರಕಾರ ಅದನ್ನು ನೀವು ಬೆಳೆಸಿದ್ದ ಆತಂದ್ರೆ, ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದ್ದ ಆತಂದ್ರೆ, ಒಳ್ಳೆಯ ಉದ್ಯೋಗಸ್ಥರನ್ನಾಗಿ ಮಾಡಿದ್ದ ಆತಂದ್ರೆ ಸಮಾಜವನ್ನು ಸರಿದಾರಿ ತರುವಂಥ ಕಾಯಕ ತಮ್ಮ ಮೇಲೆ ಭಾಳ ಜವಾಬ್ದಾರಿಯುತವಾಗಿರ್ತದೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ವ್ಯಾಲ್ಯೂ ಕಟ್ಟಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ನೋಡಿದ್ದೀವಿ, ನಮ್ಮ ಹಿರಿಯರನ್ನು ನೋಡಿದ್ದೀವಿ, ಎಷ್ಟೋ ಫ್ಯಾಮಿಲಿನ ನೋಡಿದ್ದೀವಿ ನಾವು. ಪ್ರತಿಯೊಂದು ಫ್ಯಾಮಿಲಿಯಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ ಯಾವ ಫ್ಯಾಮಿಲಿ ಹಿರಿಯರಿಗೆ ಯಾವ ರೆಸ್ಪೆಕ್ಟ್ ಕೊಡ್ತಾರಲ್ಲ ಆ ಫ್ಯಾಮಿಲಿ ಯಾವಾಗಲೂ ದಾರಿ ತಪ್ಪೋದಿಲ್ಲ. ಆ ಫ್ಯಾಮಿಲಿ ಮಕ್ಕಳು ಕೂಡ ಯಾವಾಗಲೂ ದಾರಿ ತಪ್ಪೋದಿಲ್ಲ. ಇದನ್ನು ನಾವು ನೋಡಿದ್ದೀವಿ. ಯಾವಾಗ ಮಕ್ಕಳಾದವರು ತಮ್ಮ ಹಿರಿಯರಿಗೆ ರೆಸ್ಪೆಕ್ಟ್ ಕೊಡೋದು, ಅವರಿಗೆ ಏನು ಪ್ರಾಮುಖ್ಯತೆ ಕೊಡೋದು ಮರಿತಾರೆ, ಆವಾಗ ಅವ್ರು ಪೊಲೀಸ್ ಸ್ಟೇಷನ್ಗೆ ಬರ್ಲಿಕ್ಕೆ ಶುರು ಆಗ್ತದೆ. ಇದು ನಾವು ನಮ್ಮದು ಎಕ್ಸ್ಪೀರಿಯನ್ಸು ನಾವು ನೋಡಿದ್ದು ನಾವು ಹೇಳ್ತಾ ಇರೋದು. ಸೊ ಹಾಗಾಗಿ ಹಿರಿಯರ ಪ್ರಾಮುಖ್ಯತೆ ಫ್ಯಾಮಿಲಿಯಲ್ಲಿ ಎಷ್ಟಿದೆ ಅಂದರೆ ಇವತ್ತಿನ ದಿನದಲ್ಲಿ ನೀವೇ ನೋಡಿರ್ತೀರಿ. ಇವಾಗೆಲ್ಲ ನ್ಯೂಕ್ಲಿಯಸ್ ಫ್ಯಾಮಿಲಿ ಆಗ್ತಾಯಿದೆ. ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಕೂಡು ಕುಟುಂಬ ಆಗ್ತಾಯಿತ್ತು, ಜಾಯಿಂಟ್ ಫ್ಯಾಮಿಲಿ ಆಗ್ತಾಯಿತ್ತು. ಆವಾಗ ಒಂದು ಡಿಸಿಪ್ಲಿನ್ನಲ್ಲಿ ಎಲ್ಲರೂ ನಡ್ಕೊತಾ ಇದ್ರು ಮತ್ತು ಯಾವಾಗಲೂ ದಾರಿ ತಪ್ಪೋದಿಲ್ಲ ಇದ್ರು. ಏನೇ ಪ್ರಾಬ್ಲಮ್ಸ್ ಬಂದ್ರೂ ಅವರೇ ಹಿರಿಯರೇ ಕೂತು ಸಾರ್ಟ್ ಔಟ್ ಮಾಡ್ತಾಯಿದ್ರು, ಅವರೇ ಎಲ್ಲ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ತಾಯಿದ್ರು. ಈಗ ಏನಾಗಿದೆ, ಎಲ್ಲ ನ್ಯೂಕ್ಲಿಯಸ್ ಫ್ಯಾಮಿಲಿ ಆಗಿದೆ. ಹಸ್ಬೆಂಡು ವೈಫ್, ಅದರಲ್ಲೂ ಗಂಡ ಹೆಂಡತಿ ಇಬ್ಬರು ನೌಕರಿ ಮಾಡೋದು. ಅಂಥ ಕಂಡೀಷನ್ನಲ್ಲಿ ಆ ಫ್ಯಾಮಿಲಿಯಲ್ಲಿ ಹಿರಿಯರು ಯಾರು ಇಲ್ಲ ಅಂದರೆ ಮಕ್ಕಳು ದಾರಿ ತಪ್ಪೋದು 100%. ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಚೈತ್ರಾ ಕುಲಕರ್ಣಿ, ಮಹಾದೇವ ಕಾನಟ್ಟಿ, ನ್ಯಾಯವಾದಿ ಸಂಘದ ಅಧ್ಯಕ್ಷ ಜಿಪಿ ಪಾಟೀಲ್, ಸಿಪಿ ಅಯ್ಯವ, ಸುರೇಶ್ ಬಾಬು, ಮಹಿಳಾ ಪ್ರತಿನಿಧಿ ವಿಜಿ ಸಿದ್ದಾಪುರ ಮಠ್, ಪಿಎಸ್ಐ ಕೆ ವಾಲಿಗಾರ್ ಸೇರಿದಂತೆ ನೂರಾರು ಹಿರಿಯ ನಾಗರಿಕರು, ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಡಿಜಿ ಕೊಣ್ಣೂರ್ ಇವರು ಸ್ವಾಗತಿಸಿ ವಂದಿಸಿದರು. ಬ್ಯೂರೋ ರಿಪೋರ್ಟ್ ಮನೋಹರ್ ಮೇಘೇರಿ, ಭಾರತ ವೈಭವ ನ್ಯೂಸ್, ಗೋಕಾಕ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.